ಇಲ್ಲಿ 4 ಮಂದಿ ಸ್ವಸ್ಥರಿಗೆ ಹೆಂಗೆ ಅತ್ತಿ ಮಾವ ಹಿರೇತನ ಕೊಟ್ರಲ್ಲ, ಯಾವ ಸೊಸಿ ಬೆಳೆಸಿದ್ಲ ಮನೆದೆಲ್ಲ ಹಿರೇತನ ಕೊಟ್ರಂತ. ಯಾವಾಗ ತಿಂದಿದ್ಲಲ್ಲ ಜೋಳನ ಆಕಿಗೆ ನೀ ಅಡುಗೆ ಮನ್ಯಾಗ ರೊಟ್ಟಿ ಮಾಡು ಅಂತಂದ್ರಂತ. ಯಾವಾಗ ಉಗ್ಗಿದ್ಲಲ್ಲ ಜೋಳನ ಕೆಡಿಸಿದ್ಲಲ್ಲ, ನೀ ಆಕಳದವು ಕಾಯ್ಕೊಂಡು ಬಾ ಅಂತ ಆಕಿಗೆ ಹಚ್ಚಿದ್ರಂತ. ಇನ್ನೊಬ್ಬಕ್ಕೆ ಉಗ್ಗಿದ್ಲಲ್ಲ, ಆಕಿ ಕೈಯಾಗ ಒಂದು ಚಲೋ ಕುರ್ಪಿ ಕೊಟ್ರಂತ, ಹೊಲ ಕೆತ್ತಕ್ಕೆ ಹೋಗಿ ನೀನು ಅಂತ ಹೇಳಿದ್ರಂತ. ನೋಡ್ರಿ, ಅವ್ರವ್ರ ಯೋಗ್ಯತೆಯನ್ನು ಅತ್ತಿ ಮಾವ ಅರ್ಥ ಮಾಡ್ಕೊಂಡು ಅವ್ರವ್ರಿಗೆ ಹಿರೇತನ ಕೊಡ್ತಾರೆ. ಒಂದು ಮನೆ ಹಿರೇತನ ಕೊಡಬೇಕಾದ್ರೆ ಇಷ್ಟ ಹಾಕೊಂಡ ಪರೀಕ್ಷೆ ಐತಿ ಅಂದ್ರೆ, ಚಂದ್ರಾತಾಯಿ ಚಂದ್ರಾಯುಧ ಕೊಡಬೇಕು ಅಂದ್ರೆ ಯಾರ ಕೈಯಾಗ ಕೊಡಬೇಕು ಅಂತ ವಿಚಾರ ಮಾಡಿ ಹೇಳ್ತಾಳೆ. ನಾನು ಹಾವಿನ ರೂಪದಲ್ಲಿ ಬರ್ತೀನಿ, ಯಾರ ಆ ಹಾವನ್ನು ಹಿಡಿತಾರಲ್ಲ ಆ ಹಾವನ್ನು ಹಿಡಿದವರಿಗೆ ಮಾತ್ರ ನಾನು ಏನಾಕ್ತೀನಿ ಅಂತ ಕೇಳಿದ್ರೆ ನನ್ನ ಚಂದ್ರಾಯುಧವನ್ನು ಕೊಡ್ತೀನಿ ಅಂತ ಹೇಳ್ತಾಳೆ. 41 ದಿನ ಉಪವಾಸ ಕುಂತಿರ್ತಾರೆ, ಯಾವಾಗಾರ ಊಟ ಮಾಡ್ಯಾನೋ ಅನ್ನೋ ಲೆಕ್ಕದಾಗಿರ್ತಾರೆ. 41ನೇ ದಿನಕ್ಕೆ ಯಾವ ತಾಯಿ ಚಂದ್ರಾತಾಯಿ ದೊಡ್ಡ ಹಾವಾಗಿ ಘಟಸರ್ಪವಾಗಿ ಹರ್ಕೊಂಡು ಬರ್ತಾಳೆ. ಇವ್ರು ಕುಂತಲ್ಲೇ ಹರಿದುಕೊಂಡು ಬಂದಾಗ ಯಾರೂ ಮುಟ್ಟೋದಿಲ್ಲ, ಎಲ್ಲರೂ ಥರ ನಡಿಗೆ ಬಿಟ್ಟು ಬಿಡ್ತಾರೆ. ಆದರೆ ನಮ್ಮ ಹುಚ್ಚ ಲಿಂಗ ಏನು ಮಾಡ್ತಾನಂತ ಕೇಳಿದ್ರೆ, ಎದ್ದು ಹೋದವನು ಆ ಹಾವನ್ನು ಹಿಡ್ಕೊಂಡು ಬಿಡ್ತಾನೆ, ಕೈಯಾಗ ಹಿಡ್ಕೊಂಡು ಬಿಡ್ತಾನೆ. ಹಿಡ್ಕೊಂಡಾಗ ಆ ಹಾವಾಗಿ ಉಳಂಗಿಲ್ಲ, ತಾಯಿಯ ಪರೀಕ್ಷೆ ಇರ್ತೈತಿ ರೀ. ಆ ಹಾವು ಏನಾಗಿಬಿಡ್ತೈತಿ ಅಂತ ಕೇಳಿದ್ರೆ ಅಮೃತ ಕಲಶವಾಗಿ ಅಮೃತ ತುಂಬಿದ ಕೊಡವಾಗಿ ಬಿಡ್ತೈತಿ, ಕೈಯಾಗ ಅಮೃತ ತುಂಬಿದ ಕೊಡ ಆಗಿಬಿಡ್ತದೆ. ತಾಯಿ ಆ ರೂಪದಲ್ಲಿ ಕಳಿಸಿರ್ತಾಳೆ. 41 ದಿನ ನೀವು ಉಪವಾಸ ಕುಂತೀರಿ, ನಾ ಕೊಟ್ಟ ಅಮೃತ ಕುಡೀರಿ ಅಂಥೇಳಿ ಹಾವಿನ ರೂಪದಲ್ಲಿ ಅದನ್ನು ಕಳಿಸಿರ್ತಾಳೆ. ಅದನ್ನು ಹಿಡಿದಾಗ ಅಮೃತ ತುಂಬಿದ ಕೊಡವಾಗ್ತದೆ, ಅದನ್ನು ಎತ್ತಿ ಘಟ ಕುಡಿದು ಬಿಡ್ತಾನೆ. ಯಾರು ಅಂತ ಕೇಳಿದ್ರೆ ನಮ್ಮ ಚರಿತ್ರ ನಾಯಕನಾಗಿರ್ತಕ್ಕಂಥ ಸದ್ಗುರು ಹುಚ್ಚಲಿಂಗೇಶ. ಹೀಗೆ ತಾಯಿಯ ಕೃಪೆಯನ್ನು ಪಡೆದುಕೊಂಡು ಇನ್ನು ಚಂದ್ರಾಯುಧವನ್ನು ಪಡ್ಕೋಬೇಕಾಗಿರ್ತದೆ. ಆವಾಗ ತಾಯಿ ಒಂದು ಮಾತನ್ನು ಹೇಳ್ತಾಳೆ, ನನಗೆ ಒಂದು ಆನೆ ಎತ್ತರ ಕಟ್ಟಿಗೆಯನ್ನು ಒಟ್ಟಬೇಕು, ಆ ಕಟ್ಟಿಗೆಯಲ್ಲಿ ನಾನು ಪ್ರತ್ಯಕ್ಷವಾಗಿ ಬರ್ತೇನೆ. ನನ್ನನ್ನು ಯಾರು ಎತ್ಕೊತಾರಲ್ಲ ಆ ಬೆಂಕಿಯಲ್ಲಿ ದಗ ಉರಿಯುವಂಥ ಬೆಂಕಿಯಲ್ಲಿ ಬಂದು ಯಾರು ನನ್ನನ್ನು ಎತ್ಕೊತಾರಲ್ಲ, ಹೊರಗಡೆ ಕರ್ಕೊತಾರಲ್ಲ, ಅವರಿಗೆ ನಾನು ಕೃಪೆ ಮಾಡ್ತೀನಿ ಅಂತ ಹೇಳ್ತಾಳೆ. ಇಲ್ಲಿ ಆಗಲಿ ಎಲ್ಲರೂ ಓಡಿ ಹೋಗಿದ್ರು ಹಾವು ನೋಡಿ. ತಾಯಿಯ ಅಮೃತ ಕಲಶವನ್ನು ಕುಡಿದಿರ್ತಕ್ಕಂಥ ಹುಚ್ಚಲಿಂಗ ಏನು ಮಾಡ್ತಾನೆ ಅನ್ನುವಂಥದ್ದನ್ನು ನೀವು ಕೂಡ ಯಾವಾಗ ನೋಡೋಣ. ನಾಳೆ ಲಾಸ್ಟ್ ದಿವಸ ಪುರಾಣ ಬೆಳಗ್ಗೆ